ಹಾಯ್ ಎಲ್ರಿಗೂ ನಮಸ್ತೆ. ಕೆಲವೊಂದಿಷ್ಟು ಜನ ಕಾಮೆಂಟ್ ಹಾಕಿದ್ರು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಇದಕ್ಕಿಂತ ಮುಂಚೆ ಒಂದು ಚಾನಲ್ ಇತ್ತು, ಮೊದಲು ಇಂಟ್ರೊಡಕ್ಷನ್ನ ಹಾಕ್ಬಿಟ್ಟು ಆಮೇಲೆ ನಾನು ವ್ಲಾಗ್ಗಳನ್ನು ಹಾಕಿದ್ದೆ. ಸೊ ಅದನ್ನು ಕಾರಣಾಂತರಗಳಿಂದ ನಾನು ಡಿಲೇಟ್ ಮಾಡಿದೆ. ಅದಾದಮೇಲೆ 2023ರಲ್ಲಿ ನಾನು ಈ ಒಂದು ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡಿದೆ, ದ ಹ್ಯಾಪಿ ಹೋಮ್ ಮೇಕರ್ ವಿಶಾಲಾಕ್ಷಿ ಅಂತ ಹೇಳಿ. ವಿಶಾಲಾಕ್ಷಿ ನನ್ನ ಹೆಸರು, ನನ್ನ ಹಸ್ಬೆಂಡ್ ಹೆಸರು ಗಣೇಶ್ ಅಂತ ಹೇಳಿ. ಸೊ ನನಗೆ ಇಬ್ಬರು ಮಕ್ಕಳು, ವೈಷ್ಣವಿ, ವೈಭವ್. ವೈಭವ್ 2nd ಗ್ರೇಡ್ ಓದ್ತಾ ಇದ್ದಾನೆ, ವೈಷ್ಣವಿ 5th ಗ್ರೇಡ್ ಓದ್ತಾ ಇದ್ದಾಳೆ. ಸೊ ಇನ್ನು ಹಸ್ಬೆಂಡ್ ಬಂದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ. ನನ್ನ ಹಾಬಿ ಬಂದು ಅಡುಗೆ ಮಾಡೋದು, ಮನೇನ ನೀಟಾಗಿ ಇಟ್ಕೊಳ್ಳೋದು, ಸೊ ಮಕ್ಕಳನ್ನ ಓದಿಸೋದು, ಇದು ನನ್ನ ಮೇನ್ ಕೆಲಸ. ಸೊ ಯಾಕೆ ನನ್ನ ಚಾನಲ್ ನೋಡಬೇಕು ಅಂತಂದರೆ, ಖಂಡಿತ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಊಟ ಏನಿದೆಯಲ್ಲ ತುಂಬ ಹೆಲ್ದಿ ಆಗಿರೋವಂಥದ್ದು, ತುಂಬ ಗಟ್ಟಿ ಆಗಿರೋವಂಥ ಊಟ. ಸೊ ಹೆಲ್ದಿಯಾಗಿರುವಂಥ ಲೈಫ್, ಹೆಲ್ದಿಯಾಗಿರುವಂಥ ಫ್ಯಾಮ್ಲಿ ಬೇಕು ಅಂದರೆ ಖಂಡಿತ ನನ್ನ ಚಾನಲ್ನ ನೋಡಿ ಅಂತಲೇ ಹೇಳ್ತೀನಿ. ಸೊ ನಾನು ಜನಗಳ ಜೊತೆ ಸ್ವಲ್ಪ ಕಡಿಮೆ ಮಿಂಗಲ್ ಆಗೋದು, ಹಾಗಾಗಿ ನನ್ನ ಆಯ್ಕೆ, ನಾನು ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡೆ. ಸೊ ಸುಮಾರು 3 ವರ್ಷದಿಂದನೂ ಹತ್ತತ್ರ ಒಂದು 700 ವೀಡಿಯೋಗಳನ್ನು ನಾನು ಹಾಕಿದ್ದೀನಿ. ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಷ್ಟೊಂದು ಹಾಕ್ಬಿಟ್ಟು ವೀಡಿಯೋಸ್ನೆಲ್ಲ ಆಮೇಲೆ ನಾನು ಇಂಟ್ರೊಡಕ್ಷನ್ನ ಮಾಡ್ತಿದ್ದೀನಿ. ಸೊ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ, ಹಾಗಾಗಿ ಇವಾಗಿರೋದು ನಾವು ಬಳ್ಳಾರಿಯಲ್ಲಿದ್ದೀವಿ. ಸೊ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ನನ್ನ ಚಾನಲಲ್ಲಿ ಆರೋಗ್ಯವಾಗಿರಬೇಕು, ಫಿಟ್ಟಾಗಿರಬೇಕು, ಫೈನಾಗಿರಬೇಕು ಅಂದರೆ ಯಾವ ಥರ ಊಟ ತಿನ್ನಬೇಕು ಅನ್ನೋದ್ರ ಬಗ್ಗೆನೇ ಇರುತ್ತೆ. ನಿಮಗೆಲ್ಲ ಇದರಲ್ಲೊಂದು ಖಂಡಿತ ಮೆಸೇಜ್ ಇದ್ದೇ ಇರುತ್ತೆ. ನೀವು ಯಾವ ಥರ ತಿನ್ನಬೇಕು, ನಾವು ಆರೋಗ್ಯವಾಗಿರಬೇಕು ಅಥವಾ ದಪ್ಪ ಇದ್ದೀವಿ, ತೆಳ್ಳಗಾಗಬೇಕು, ಯಾವಾಗಲೂ ಸುಸ್ತಿರುತ್ತೆ, ನಾವು ಚೆನ್ನಾಗಿರಬೇಕು ಅಂದರೆ ಒಂದಿಷ್ಟು ನನ್ನ ವ್ಲಾಗ್ಗಳನ್ನು ನೋಡಿ ನಿಮ್ಮ ರೊಟೀನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ತುಂಬ ಹೆಲ್ದಿಯಾಗಿರ್ಬೋದು. ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಆರೋಗ್ಯಕ್ಕಾಗಿರೋದ್ರಿಂದ. ಸೊ ನಾನು ಭಾಳ ಇಂಪಾರ್ಟೆಂಟ್ ಕೊಡೋದು ಒಂದು ಎಜುಕೇಷನ್ಗೆ, ಇನ್ನೊಂದು ಆರೋಗ್ಯಕ್ಕೆ. ಸೊ ಆರೋಗ್ಯದ ವಿಚಾರದಲ್ಲಿ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ರೆಗ್ಯುಲರ್ ಆಗಿ ನನ್ನ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುವಂಥದ್ದು, ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಶಿಯಮ್ ಇರುವಂಥ ಊಟನೇ ಕೊಡ್ತಾ ಬರ್ತಾ ಇದ್ದೀನಿ. ಖಂಡಿತ ನೋಡಿ, ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ.